ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೆಲ್ದಿ ಫುಡ್ ಕುಕ್ಕಿಂಗ್ಗೆ ಸ್ವಾಗತ. ನಾವಿವತ್ತು ಕ್ವಿಕ್ಕಾಗಿ ಮಾಡುವಂತಹ ಅಲಸಂದೆ ಕಾಳಿನ ಸಾರು ಅಥವಾ ತಡಗುಣಿ ಕಾಳಿನ ಸಾರುನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸಾರು ತುಂಬಾ ಬೇಗ ಆಗುತ್ತೆ. ಬ್ಯಾಚುರಲ್ಸ್ ಕೂಡ ಟ್ರೈ ಮಾಡ್ಬೋದು, ಈಸಿಯಾಗಿ ಮಾಡ್ಕೋಬೋದು. ಮತ್ತು ಆಫೀಸ್ಗೆ ಹೋಗಿ ಬರೋರಿಗೆ ಕೂಡ ಡಿನ್ನರಿಗೆ ಅಥವಾ ನೈಟ್ ಏನು ಮಾಡೋದು ಅನ್ನೋರಿಗೂ ಕೂಡ ಇದು ತುಂಬಾ ಈಸಿಯಾದಂತಹ ರೆಸಿಪಿ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಕುಕ್ಕರಿಗೆ ಸಣ್ಣದಾಗಿರುವ ವೈಟ್ ತಡಗುಣಿಯನ್ನು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಕೂಗಿಸಿರುವ ವಿಡಿಯೋ ಸ್ಕಿಪ್ ಆಗಿದೆ. ನಂತರ ಕೂಗಿರುವ ಕಾಳು ಅಂದರೆ ಬೆಂದಿರುವಂತಹ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಾಳು ಒಂದು 80% ಅಷ್ಟು ಬೆಂದಿದೆ. ತೋರಿಸ್ತಿದ್ದೀನಿ ನೋಡಿ, 80% ಅಷ್ಟು ಕಾಳು ಬೆಂದಿದೆ. ಈ ಕಾಳು ಕೂಗೋದ್ರ ಒಳಗಡೆ ನಾವು ಎಲ್ಲ ರೀತಿಯ ತರಕಾರಿಗಳನ್ನು ಕಟ್ ಮಾಡಿಟ್ಕೋಬೋದು. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು. ನಾನಿಲ್ಲಿ 3 ಥರದ ತರಕಾರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೀನ್ಸ್, ಕ್ಯಾರೆಟ್, ಹೀರೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಗೆಡ್ಡೆಕೋಸು ಆಗಿರ್ಬೋದು, ಪೊಟ್ಯಾಟೊ ಆಗಿರ್ಬೋದು, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ತರಕಾರಿನ ಕೂಡ ಹಾಕ್ಕೋಬೋದು. 1 ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿರುವಂತಹ 1 ಸ್ಮಾಲ್ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಕೂಡ ಎಲ್ಲರೂ ಮಾಡ್ಬೋದು. 1 ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಸಿ ತೆಂಗಿನಕಾಯನ್ನು ಸೇರಿಸ್ತಾ ಇದ್ದೀನಿ. ಇದರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸಾಂಬಾರು ತುಂಬ ರುಚಿಕರವಾಗಿ ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ವಿಷಲ್ ಕೂಗಿಸಿದ್ರೆ ಸಾಕು. ಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಒಂದು 3 ವಿಷಲ್ ಬಂದರೆ ಸಾಕಾಗುತ್ತೆ. ತರಕಾರಿಗಳು ಎಲ್ಲ ನೀಟಾಗಿ ಬೇಯುತ್ತೆ. ಈಗ ಕುಕ್ಕರನ್ನು ಇಡ್ತಾಯಿದ್ದೀನಿ. ಈಗ ಕುಕ್ಕರ್ ಕಂಪ್ಲೀಟಾಗಿ ಕೂಲಾಗಿದೆ. ಇದನ್ನು ಓಪನ್ ಮಾಡಿ ನೋಡೋಣ ಬನ್ನಿ ಸಾಂಬಾರು ಕಲರ್ ಯಾವ ರೀತಿ ಇದೆ ಅಂತ. ಸಾಂಬಾರಿನ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಕಾಳು ತರಕಾರಿ ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ. ಕ್ವಿಕ್ಕಾಗಿ ಮಾಡುವಂತಹ ಅಲಸಂದೆ ಕಾಳಿನ ಸಾರು ಅಥವಾ ತಡಗುಣಿ ಕಾಳಿನ ಸಾರು ಇವಾಗ ರೆಡಿಯಾಗಿದೆ. ಇದಕ್ಕೆ ಈಗ ನಾವು ಒಂದು ಒಗ್ಗರಣೆಯನ್ನು ಮಾಡ್ಕೋಬೇಕು. ಈ ಒಗ್ಗರಣೆ ಮಾಡೋದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ. ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಸಿಡಿದ ನಂತರ 2 ರಿಂದ 3 ಬೆಳ್ಳುಳ್ಳಿ, ಕರಿಬೇವು, 1-2 ಒಣ ಮೆಣಸಿನಕಾಯನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಚೆನ್ನಾಗಿ ತನ್ನ ಎಲ್ಲದರ ಘಮವನ್ನು ಬಿಡಬೇಕು. ಈಗ ಇದು ರೆಡಿಯಾಗಿದೆ. ಇದನ್ನು ಸಾಂಬಾರಿಗೆ ಸೇರಿಸೋಣ, ಈ ಒಗ್ಗರಣೆಯನ್ನು. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಂಗು ಹಾಕಿಲ್ಲ ಇಲ್ಲಿ. ಸೊ ಸಾಂಬಾರಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದಂತಹ ಅಲಸಂದೆ ಕಾಳಿನ ಸಾರು ರೆಡಿಯಾಗಿದೆ. ನಾನು ಇದನ್ನು ವೈಟ್ ರೈಸ್ ಜೊತೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.